ಸಮಾವೇಶವನ್ನು ನೋಡಬೇಕು, ಈ ಮಹಿಳೆಯರು ಯಾವ ರೀತಿ ಸ್ವಾವಲಂಬಿ ಆಗಿದ್ದಾರೆ ಅದನ್ನು ನೋಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮಹಾರಾಷ್ಟ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅಂದು 25 ವರ್ಷಗಳ ಹಿಂದೆ ಇದನ್ನು ಪ್ರಾರಂಭಿಸಿದಂಥ ವೇದಿಕೆಯಲ್ಲಿದ್ದಂಥ ನಮ್ಮ ಆಗಿನ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಈ ಸಮಾರಂಭದಲ್ಲಿ ಅವರು ಕೂಡ ಸಂತೃಪ್ತಿ ಅನ್ನುವಂಥ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸಂತೃಪ್ತಿ ಅಂತ ಹೇಳಿದ್ರೆ ಮನುಷ್ಯನು ನೆಮ್ಮದಿಯಿಂದ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಸಂತೃಪ್ತಿ ಜೀವನದ ಚರಿತ್ರೆಯನ್ನು ಅದರಲ್ಲಿ ನೀಡ್ತಾ ಇದ್ದೇವೆ. ಹಾಗೆ ನಮ್ಮ ಉಳ್ಳಾಲದ ಶಾಸಕರು ಈಗಿನ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು ಆದಂಥ ಸನ್ಮಾನ್ಯ UT ಖಾದರ್ ಅವರು ಸಹಕಾರಿ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಉತ್ತಮ ಗುಂಪುಗಳನ್ನು ಗೌರವಿಸ್ತಾ ಇರ್ತಾರೆ. ಮತ್ತು ನಮ್ಮ ಆಗಿನ ಉದ್ಘಾಟನೆಯಲ್ಲಿ ಭಾಗವಹಿಸಿದಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಬಂದು ಎಲ್ಲರನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೇಜಾರು ಮಠದವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಲ್ಲದೆ ಈಗಿನ ಸಹಕಾರಿ ಸಚಿವರಾದಂಥ ನಮ್ಮ ಮಿತ್ರರಾದಂಥ ಸನ್ಮಾನ್ಯ ಶ್ರೀ KN ರಾಜಣ್ಣನ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ನನಗೆ ಸಹಕಾರ ಕೊಟ್ಟಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ M ವೀರಪ್ಪ ಮೊಯ್ಲಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹಾಗೂ ನಮ್ಮ ಮಂಗಳೂರಿನ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು, ಹಾಗೆ ಉಡುಪಿಯ ಉಸ್ತುವಾರಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜೊತೆಗೆ ನಮ್ಮ ಸಹಕಾರಿ ಒಬ್ಬ ಮಿತ್ರ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ ರವರು, ಅದರ ಜೊತೆಗೆ RB ತಿಮ್ಮಾಪುರ್ ಮಾನ್ಯ ಅಬಕಾರಿ ಸಚಿವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿಕೊಂಡು ಇದು ಯಾವ ರೀತಿಯಲ್ಲಿ ನಮ್ಮಲ್ಲಿ ಕೂಡ ಅಳವಡಿಸಿಕೊಳ್ಬಹುದು ತಮ್ಮ ಜಿಲ್ಲೆಗಳಲ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಇದಲ್ಲದೆ ಇಂದಿನ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಾಜಿ ಸಹಕಾರಿ ಸಚಿವರಾದಂಥ ನನ್ನ ಮಿತ್ರರಾದಂಥ ಲಕ್ಷ್ಮಣ್ ಸವದಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನೊಬ್ಬ ಮಿತ್ರರಾದಂಥ GT ದೇವೇಗೌಡರು, ಮಾಜಿ ಸಹಕಾರ ಸಚಿವರು, ಈಗಿನ ಶಾಸಕರು, ಅವರು ಭಾಗವಹಿಸ್ತಾ ಇದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ದೇಶದ ಒಂದು ಇದು ರಸಗೊಬ್ಬರಗಳ ಕಾರ್ಖಾನೆ, ಸರ್ಕಾರಿ ಕಾರ್ಖಾನೆಯ ಇಫ್ಕೋದ MD ಅವರಾದಂಥ ಉದಯಶಂಕರ್ ಅವಸ್ಥಿಯವರು, ಡಾಕ್ಟರ್ ಉದಯಶಂಕರ್ ಅವಸ್ಥಿಯವರು ಕೂಡ ಇದರಲ್ಲಿ ಭಾಗವಹಿಸುವುದು. ಯಾಕೆಂತ ಹೇಳಿದ್ರೆ ಅವರಲ್ಲಿಯೂ ಕೂಡ ಯಾಕೆ ನಾವು ಅದನ್ನು ಮಾಡಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಭಾಗವಹಿಸ್ತಾ ಇದ್ದಾರೆ. ಹಾಗೂ ನನ್ನ ಮಿತ್ರರು ಮಾಜಿ ಕರ್ನಾಟಕದ ಮಾಜಿ ಸಚಿವರಾದಂಥ ಮುರುಗೇಶ್ ನಿರಾಣಿ ಅವರು, ಹಾಗೆ ಕರ್ನಾಟಕದ ಮಾಜಿ ಸಚಿವರು, ಈಗಿನ ವಿಧಾನಸಭೆಯ ಸದಸ್ಯರಾದಂಥ ಸುನೀಲ್ ಕುಮಾರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರು, ಮಾಜಿ ಸಚಿವರು, ಈಗಿನ ಶಾಸಕರು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗದ ಸಂಸದರಾದಂಥ ಸನ್ಮಾನ್ಯ ಶ್ರೀ DY ರಾಘವೇಂದ್ರ ಅವರು, ಉಡುಪಿ ಚಿಕ್ಕಮಗಳೂರಿನ ಸಂಸದರಾದಂಥ ಕೋಟಾ ಶ್ರೀನಾಥ್ ಪೂಜಾರಿ ಅವರು ಮತ್ತು ಮಂಗಳೂರಿನ ನೂತನ ಸಚಿವರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಒಬ್ಬ ದಾನಿ ಸಮಾಜದಲ್ಲಿ ಎಲ್ಲರೂ ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಗೋಲ್ಡ್ ಪಿಂಚಿನ ಮಾಲಕರಾದಂಥ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ಮಾಜಿ ಕಡೂರಿನ ಶಾಸಕರಾದಂಥ ಬೆಳ್ಳಿ ಪ್ರಕಾಶ್ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಬಳ್ಳಾರಿ ಗ್ರೂಪ್ನ ಜಯಮ್ಮ ಬಳ್ಳಾರಿ ಅವರು ಭಾಗವಹಿಸ್ತಾರೆ.
MLCಗಳು, ಮಾಜಿ MLCಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳಾಗಿ ನಮ್ಮ ಸಹಕಾರ ಇಲಾಖೆಯ ನಮ್ಮ ಕಾರ್ಯದರ್ಶಿಯಾದಂಥ ಮೇಜರ್ ಮಣಿವಣ್ಣನವರು ಮತ್ತು ಸಹಕಾರ ಸಂಘದ ನಿಬಂಧಕರಾದಂಥ TH ಕುಮಾರ್ ಅವರು, ಈ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ಮುಲ್ಲೈ ಮಿಲನ್ ಅವರು, ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ಕೆ ವಿಜಯಕುಮಾರಿ ಅವರು, ಹಾಗೂ ಪೊಲೀಸ್ ಉಪನಿರೀಕ್ಷಕರಾದಂಥ ಅಮಿತ್ ಸಿಂಗ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಯತೀಶ್ ರವರು, ಹಾಗೂ ಪೊಲೀಸ್ ಆಯುಕ್ತರಾದಂಥ ಅನುಪಮ್ ಅಗ್ರವಾಲ್ ರವರು, ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ರವಿಚಂದ್ರ ನಾಯಕ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿ ಉದ್ಯೋಗರಾದಂಥ ಅರುಣ್ ಕುಮಾರ್ ಅವರು, ಹೀಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಪೊಲೀಸ್ ಇಲಾಖೆಯವರು ಸಂಪೂರ್ಣ, ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯವರು ಸಂಪೂರ್ಣ ಸಹಕಾರ ಮಾಡಿ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಈ ಸಮಾರಂಭಕ್ಕೆ ನೆರವು ನೀಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಸುಮಾರು 3,000 ಬಸ್ಸುಗಳಲ್ಲಿ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ದೂರದ ಊರಿನಿಂದ ದಾವಣಗೆರೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ನಾರ್ತ್ ಕೇಂದ್ರ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಹೀಗೆ ಬೇರೆ ಬೇರೆ ಉಡುಪಿ, ಮಂಗಳೂರು, ಬೇರೆ ಬೇರೆ ಜಿಲ್ಲೆಯಿಂದ ಮಹಿಳೆಯರು ಬಸ್ನಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಆ ಬಸ್ನಲ್ಲಿ ಅವರಿಗೆ 2 ಗಂಡಸರು ವಾಲಂಟಿಯರ್ಸ್ ಅನ್ನು ನೀಡ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಬರುವಾಗ ಆ ಬಸ್ಸಿಗೆ ಸಹಕಾರಿ ಧ್ವಜವನ್ನು ಹಾಕೊಂಡು, ಬ್ಯಾನರ್ ಅನ್ನು ಹಾಕೊಂಡು, ಪ್ರತಿ ಬಸ್ಸಿಗೂ ಒಂದು ನಂಬರ್ ಅನ್ನು ಕೊಟ್ಟು, ಅದು ಆ ರೀತಿ ವ್ಯವಸ್ಥಿತವಾಗಿ ಅವರು ಬರುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು, ಮಧ್ಯಾಹ್ನ ಕೂತಲ್ಲಿ ಅವರಿಗೆ ಮಜ್ಜಿಗೆ, ಬಿಸ್ಕಿಟ್, ಚಾಕ್ಲೇಟ್ ಎಲ್ಲ ವ್ಯವಸ್ಥೆ ನೀಡ್ತಾರೆ. ಇದೆಲ್ಲ ಆದ ನಂತರ, ಸಮಾರಂಭ ಮುಗಿದ ನಂತರ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದಲ್ಲದೆ ಅಲ್ಲಿ ಫೈರ್ ಬ್ರಿಗೇಡ್ನ ವ್ಯವಸ್ಥೆ ತಂದಿಡ್ತೇವೆ, ಆಂಬ್ಯುಲೆನ್ಸ್ ಇರ್ತೇವೆ, ಡಾಕ್ಟರ್ಗಳು ಕೂಡ ಇರ್ತಾರೆ. ಯಾವುದೇ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ದೇಶದಲ್ಲೇ 1.5 ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಸೇರುವಂತಹ ಕಾರ್ಯಕ್ರಮ ಆದ್ದರಿಂದ ತಾವೆಲ್ಲರೂ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಉದಾಹರಣೆಗಾಗಿ ಇಂತಹ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ. 85 ವರ್ಷ ಇದಕ್ಕೆ ಏನಾದರೂ ಹೊಸ ಯೋಜನೆಯನ್ನು ಇಟ್ಕೊಂಡಿದ್ದೀರಾ ಅಥವಾ ಏನಾದರೂ ಇದರಲ್ಲಿ ಅನೌನ್ಸ್ಮೆಂಟ್ ಉಂಟಾ? ಅದು ಆ ದಿವಸ ಅನೌನ್ಸ್ ಮಾಡ್ತೀವಿ. ಅಂದ್ರೆ ನಾವು ನಮ್ಮ ಜಿಲ್ಲೆಯವರು 8-10 ಜಿಲ್ಲೆಯವರು ಯಾವ ರೀತಿ ಬೆಳೆದಿದ್ದಾರೆ, ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ, ಅದೇ ರೀತಿ ದೇಶಕ್ಕೆ ಒಂದು ಸಂದೇಶ ಹೋಗ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇಂಥ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ದೇಶದಲ್ಲಿ ಈ ರೀತಿ ಮಹಿಳೆಯರನ್ನು ಸ್ವಾವಲಂಬಿ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗ್ತದೆ. ಅವರಿಗೆ ಆರ್ಥಿಕ ನೆರವನ್ನು ಕೊಟ್ಟು ಅವರು ಸ್ವಾವಲಂಬಿ ಜೀವನವನ್ನು ಮಾಡುವಂತಾಗಿ ಇದು ದೇಶಕ್ಕೆ ಮಾದರಿಯಾದಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಉಳಿದ ಕಡೆ ನಿಮ್ಮ ಇದನ್ನ ಉಳಿದ ಜಿಲ್ಲೆಗಳಿಗೆ 10 ಜಿಲ್ಲೆ ಅಂತಂದ್ರಿ, ಉಳಿದ ಜಿಲ್ಲೆಗೂ ಏನು ನಿಮ್ಮ ಕಾರ್ಯಕ್ರಮ ಇಲ್ಲ, ನಾವು ಹಾಗೆ ನಮ್ಮಲ್ಲಿ ನಿಧಾನವಾಗಿ ಮುಂದೆ ನಡೀತಾರೆ. ಆದ್ರೆ ನಮ್ಗೆ ಲಾಭದ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇಲ್ಲ. ಇವತ್ತಿನವರೆಗೆ ನಮ್ಮ ಟ್ರಸ್ಟಿಗೆ ಯಾವುದೇ ಡೊನೇಷನ್ ತಗೊಳ್ಳಿಲ್ಲ. ಇವತ್ತಿನವರೆಗೆ ನಾವೇ ಬರುವ 1-2% ಬಡ್ಡಿ ಮಾರ್ಜಿನಲ್ಲಿ, ಬಡ್ಡಿಯನ್ನು ಹೆಚ್ಚು ವಿಧಿಸುವುದಿಲ್ಲ, ಚಕ್ರ ಬಡ್ಡಿ ವಿಧಿಸುವುದಿಲ್ಲ ಬೇರೆಯವರ ತರ, ಅಥವಾ ಅವರಿಂದ ಠೇವಣಿ ಕಟ್ ಮಾಡಿಕೊಡುವುದಿಲ್ಲ. ಸಾಲದಲ್ಲಿ ನಾವು ಅವರಿಗೆ ಮಿತಿಯಲ್ಲಿ ಬಡ್ಡಿ ವಿಧಿಸಿ, ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ
ನೋಡಿಕೊಂಡು ನಾವು ವಿಸ್ತರಣೆ ಮಾಡ್ತೇವೆ. ಸಂಬಳ ಕೊಡಬೇಕು ಅವರಿಗೆಲ್ಲ, ಕೆಲಸ ಮಾಡೋರಿಗೆ. ಹಾಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಬೇರೆ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡ್ತೇವೆ. ಆರ್ಥಿಕ ಪರಿಸ್ಥಿತಿ ಹೇಗಿದೆ? ನಾವು ಸ್ವಾವಲಂಬಿಗಳಾಗಿದ್ದೇವೆ. ಇನ್ ಟರ್ಮ್ಸ್ ಆಫ್ ನಿಮ್ಮ ಇದು ರೆವಿನ್ಯೂ ವೈಸ್ ಹೇಳ್ಬೇಕಾದ್ರೆ ಹೇಗೆ? ನಾವು ಸ್ವಾವಲಂಬಿಗಳಾಗಿದ್ದೇವೆ, ಡೊನೇಷನ್ ತಗೊಳ್ಳೋದಿಲ್ಲ. ಇದಕ್ಕಿಂತ ಮೇಲೆ ಸ್ವಾವಲಂಬಿ ಅಲ್ವ. ಸರ್, ಈಗ 1.5 ಲಕ್ಷ ಜನ ಹೆಂಗಸರು ಒಂದೇ ಸಂವತ್ಸರದಲ್ಲಿ ಬರುವುದು ದಾಖಲೆ. ಇದನ್ನು ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆ ಥರ ಏನಾದರೂ ಮಾಡೋ ಪ್ರಯತ್ನ ಉಂಟು? ಯಾಕಂದ್ರೆ ಅದರಲ್ಲಿ ರೆಕಾರ್ಡ್ ಆದ್ರೆ ಮುಂದೆ ಅದು ಇನ್ನೂ ಕೂಡ ಬೇರೆ ಲಿಮ್ಕಾ ಮತ್ತು ಗಿನ್ನಿಸ್ ರೆಕಾರ್ಡ್ ಮಾಡಲಿಕ್ಕೆ ಕೇಳಿದ್ರು. ಬಟ್ ಅವರಿಗೆ 3 ತಿಂಗಳ ಮೊದಲು ತಿಳಿಸ್ಬೇಕು. ನಾವು ಮೊನ್ನೆ ತಿಳಿಸಿದ್ರೆ ಇನ್ನು ನಮ್ಮ ಸಮಾರಂಭವನ್ನು ಇನ್ನೂ 2 ತಿಂಗಳು ಮುಂದೆ ಹಾಕಬೇಕು ಹೇಳಿದ್ರು. ಆಗ ಮಳೆಗಾಲ ಬರೋದ್ರಿಂದ ಆಗೋದಿಲ್ಲ. ಗಿನ್ನಿಸ್ ರೆಕಾರ್ಡಲ್ಲಿ ಆಗಲಿಲ್ಲ ಅಂತ ಇಷ್ಟು ಹೇಳಿದ್ರು ಅವರು. ಕರೆಕ್ಟ್. ಆದರೆ ಅವ್ರು ಕೊಟ್ಟ ದಿವಸಕ್ಕೆ ಮಾಡಬೇಕು. ಅದರಿಂದ ಅದು ಆಗಬೇಕು. ಎಷ್ಟು ಸ್ವಸಹಾಯ ಗುಂಪುಗಳಿವೆ ಮತ್ತು ಎಷ್ಟು ಸದಸ್ಯರಿದ್ದಾರೆ ರಾಜ್ಯದಲ್ಲಿ? ಈಗ ಸಾಧಾರಣ 9 ಲಕ್ಷ ಸದಸ್ಯರಿದ್ದಾರೆ. 1 ಲಕ್ಷ ಹತ್ರ ಗುಂಪುಗಳ. ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಹೌದು. ನಮ್ಮ ಅಸೋಸಿಯೇಷನ್ ಕೂಡ ಕಾಂಪಿಟೇಷನ್ ಕೊಲಾಬರೇಷನ್ ಆಗುವಂಥ ಚಾನ್ಸಸ್ ಅದು ಅವರ ಮೇಲೆ ಹೊಂದಿಕೊಂಡಿದೆ. ಡಿಸ್ಪೈಟ್ ಪೊಲಿಟಿಕಲ್ ಅಲ್ಲಲ್ಲ, ಅವರ ಮೇಲೆ ಹೊಂದಿಕೊಂಡು ಅವರು ನೋಡ್ಲಿಕ್ಕೆ ಬರ್ತಾರೆ. ಅಲ್ಲಿ ಯಾವ ರೀತಿ ಇದನ್ನು ಅನುಷ್ಠಾನಗೊಳಿಸಬಹುದು, ಅಲ್ಲಿಯ ಮೇಲೆ ಕೂಡ ಇದೇ ರೀತಿ ಸ್ವಾವಲಂಬಿಗಳ ಹಾಕ್ಬಹುದಾ ಅಂತ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ಹೇಳಿದ್ರೆ ಅವ್ರ ಜೊತೆ 1-2 ಸಚಿವರು ಬರ್ತಾರೆ ಅಂತ ಹೇಳಿ. ಯಾವ ಸಚಿವರು ಅಂತ ಹೇಳಿಲ್ಲ, ಅವ್ರ ಜೊತೆ ಬರ್ತೇನೆ ಹೇಳಿ. ಮಹಿಳೆಯರು ಸ್ವಾವಲಂಬಿಗಳಿಗೆ ಯಾವ ರೀತಿ ಆಗಿದೆ ಅಂತ ಹೇಳಿ ಕೆಲವು ಮಳಿಗೆಗಳಿಗೆ ಅವಕಾಶ ಮಾಡಿಕೊಡ್ತೇವೆ. ಅಂದ್ರೆ ಅವರು ಸಾಲ ಪಡ್ಕೊಂಡು ಬರೀ ಖರ್ಚು ಮಾಡುವುದಲ್ಲ, ಅದನ್ನು ವ್ಯವಹಾರಕ್ಕೆ ತೊಡಗಿಸಿಕೊಂಡು ಸ್ವಾವಲಂಬಿಗಳಾಗಿದ್ದು ಮಳಿಗೆಗಳು ಕೂಡ ಇದೆ. ಇಪ್ಪದವರ ಮಳಿಗೆ ಇದೆ, ಕೆಲವು ಮಳಿಗೆಗಳು ಕೂಡ ಬರ್ತಾರೆ. ನಿಮ್ಮ ಸಹಕಾರ ಪೂರ್ತಿ ಬೇಕು. ದೇಶಕ್ಕೆ ಒಂದು ಸಂದೇಶ ಇಲ್ಲಿಂದ ಹೋಗ್ತದೆ. ಎಷ್ಟು ಸ್ಟಾಲ್ಸ್ ಇರುತ್ತೆ? ಎಷ್ಟು ಸ್ಟಾಲ್ಸ್ ಇರುತ್ತೆ? ಅಲ್ಲ, ಜನರಿಗೂ ಇದೆ. ಈಗ ಇಟ್ಕೊಂಡಿದೆ, ಅದು ದೇಶಕ್ಕೆ ಮಾದರಿ ಆದಂತ ಸಹಕಾರಿ ಕ್ಷೇತ್ರದಲ್ಲಿ ಆಗುವಂತ ರಸಗೊಬ್ಬರ ಕಾರ್ಖಾನೆ ದೇಶದಲ್ಲೇ ಹೊಂದಿರುತ್ತೆ. ಅಂತವರಿಗೆ ಕೆಲವರು ಕೊಡ್ತಾರೆ. ನಮ್ದು ಬ್ಯಾಂಕಿನ ಹೊಂದಿದೆ ಸಾಲ ಹಾಕೋರಿಗೆ ಅವಕಾಶ ಮಾಡಿಕೊಡ್ತೇವೆ. 10 ದಿವಸದ ಮೊದಲು ತಿಳಿಸಿ. Thank you.